ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಶಾರದಾ ವಿದ್ಯಾಲಯ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಇಂಗ್ಲೀಷಲ್ಲಿ ಕೇಳ್ತಕ್ಕಂಥ ಅಂದರೆ SSC GD ಅಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಂಗ್ಲೀಷಲ್ಲಿ 20 ಕ್ವಶನ್ಗಳು ಇರ್ತಾವ. ಸೊ SSC GD ಎಕ್ಸಾಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ 20 ಕ್ವಶನ್ಗಳು ಕೇಳ್ತಾರೆ. ಸೊ ಇವತ್ತು ಆ ಒಂದು 20 ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಒನ್ ಬೈ ಒನ್ ಡಿಟೇಲ್ ಆಗಿರ್ತಕ್ಕಂಥ ಅನಲೈಸಿಸ್ ಮಾಡ್ತಾ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ್ರಿ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ದಿ ಟೀಚರ್ ಗೇವ್ ದಿ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ಸ್ಟ್ರಕ್ಷನ್ ಬಿಫೋರ್ ದಿ ಎಕ್ಸಾಮ್. ಏನದರಿ ಕ್ವಶನ್? ದಿ ಟೀಚರ್ ಗೇವ್ ದಿ ಸ್ಟೂಡೆಂಟ್ಸ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದಿ ಎಕ್ಸಾಮ್. ಸೊ ಈ ಡ್ಯಾಶ್ ಇರ್ತಕ್ಕಂಥದ್ರಲ್ಲಿ ಯಾವ ಒಂದು ವರ್ಡ್ ಅಥವಾ ಯಾವ ಒಂದು ಸೆಂಟೆನ್ಸ್ ಅಥವಾ ಯಾವ ಒಂದು ವರ್ಡ್ ಕರೆಕ್ಟ್ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ರಿ. ಇಲ್ಲಿ ಇರ್ತಕ್ಕಂಥದ್ದು ಏನಿದೆ, ದಿ ಟೀಚರ್ ಗೇವ್ ದಿ ಸ್ಟೂಡೆಂಟ್ಸ್ ಯಾವ ಒಂದು ಇನ್ಸ್ಟ್ರಕ್ಷನ್ ಅನ್ನ, ಯಾವ ರೀತಿಯಾಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರ ನೋಡ್ರಿ. ಗ್ರೇಟ್ ಆರ್ ಕೇರ್ಫುಲ್ ಆರ್ ಸ್ಟ್ರಾಂಗ್ ಆರ್ ಕ್ಲಿಯರ್. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಿದಾರ? ಕ್ಲಿಯರ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಿದ್ದಾರೆ. ಏನಾಗಿದೆ? ಕ್ಲಿಯರ್ ಆಗಿರ್ತಕ್ಕಂಥದ್ದು ಅನ್ನೋದೇನಾಗಿದೆ, ಒಂದು ಆಪ್ಷನ್ ರೈಟ್ ಆಗಿರ್ತಕ್ಕಂಥದ್ದು. ಡಿ ಆಪ್ಷನ್ ಏನಾಗಿದೆ? ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಆಗಿದೆ. ಸೊ ಇಲ್ಲಿ ನೋಡ್ರಿ, ಗ್ರೇಟ್ ಅಂತಕ್ಕಂಥದ್ದು ಏನಾಗಿದೆ? ಸೊ ಗ್ರೇಟ್ ಅಂತಕ್ಕಂಥದ್ದನ್ನ ಯಾವಾಗ ಯೂಸ್ ಮಾಡ್ತೀವಿ? ಅ ಪರ್ಸನ್ಗೆ, ಒಬ್ಬ ಪರ್ಸನ್ಗೆ ಹೇಳುವಾಗ, ಫಾರ್ ಎಕ್ಸಾಂಪಲ್ ಅ ಗ್ರೇಟ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಪರ್ಸನ್ ಆಗಿರ್ಬೋದು, ಥಿಂಗ್ಗಳಿಗೆ ಹೇಳುವಾಗ ನಾವೇನ್ ಮಾಡ್ತೀವಿ? ಗ್ರೇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ? ಕ್ಲಿಯರ್ ಅನ್ನೋದೇನಾಗಿರ್ತದ? ಇನ್ಸ್ಟ್ರಕ್ಷನ್. ಕ್ಲಿಯರ್ ಇನ್ಸ್ಟ್ರಕ್ಷನ್ ಅನ್ನ ಕೊಡುವಾಗ ನಾವೇನ್ ಮಾಡ್ತೀವಿ? ಕ್ಲಿಯರ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ಯಾವಾಗ? ಬಿಫೋರ್ ಎಕ್ಸಾಮ್, ಎಕ್ಸಾಮ್ಗೆ ಏನ್ ಮಾಡ್ತೀವಿ? ಇನ್ಸ್ಟ್ರಕ್ಷನ್ ಕೊಡುವಾಗ ಕ್ಲಿಯರ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ಏನಾಗಿದೆ? ಆನ್ಸರ್ ಏನಾಗುತ್ತಾ? ಕ್ಲಿಯರ್ ಅಂತಕ್ಕಂಥದ್ದು ಆಪ್ಷನ್ ರೈಟ್ ಆಗಿದೆ. ಸೊ ನೌ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಾಗಿದೆ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಆಂಟೋನಿಮ್ ಯಾವ್ದಾಗಿದೆ? ಪ್ಲಾಂಟ್. ಪ್ಲಾಂಟ್ ಅಂತಕ್ಕಂಥ ವರ್ಡ್ನ ಆಂಟೋನಿಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಓಪನ್ ಇದೆ, ನೆಕ್ಸ್ಟ್ ಒನ್ ಹೈಡ್ ಇದೆ, ನೆಕ್ಸ್ಟ್ ಒನ್ ವೈಡ್ ಇದೆ, ನೆಕ್ಸ್ಟ್ ಒನ್ ಪರೇಡ್ ಅಂತ ಇದೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಪ್ಲಾಂಟ್ ಅಂತಕ್ಕಂಥ ವರ್ಡ್ನ ಒಂದು ಆಂಟೋನಿಮ್ ಏನಾಗತ್ತ ಅಂತ ಕೇಳಿದ್ದಾರೆ. ಸೊ ಪ್ಲಾಂಟ್ ದ ಒಂದು ಮೀನಿಂಗ್ ಏನಾಗಿರುತ್ತೆ? ಶೋ ಅಂದ್ರೆ ಶೋನ್ ಮಾಡೋದು, ಶೋ ಆಗಿರ್ಬೋದು, ಅಂದ್ರೆ ತೋರ್ಸೋದಾಗಿರ್ಬೋದು, ಅಥವಾ ಏನೋ ಒಂದು ಓಪನ್ ಮಾಡೋದು ಅಥವಾ ಶೋ ಮಾಡೋದು ಅಂತೀವಲ್ಲ. ಸೊ ಈ ರೀತಿಯಾಗಿ ಏನಾಗಿರುತ್ತಾ? ಪ್ಲಾಂಟ್ ದ ಮೀನಿಂಗ್ ಆಗಿರುತ್ತ. ಸೊ ಇದರ ಒಂದು ಅಪೋಸಿಟ್ ಮೀನಿಂಗ್ ಅನ್ನ ಕೊಡ್ತಕ್ಕಂಥ ವರ್ಡ್ ಯಾವ್ದಿದೆ ಇದರಲ್ಲಿ? ಹೈಡ್ ಅಂತ ನೋಡ್ತೀವಿ. ಹೈಡ್ ಅಂದ್ರೆ ಏನ್ರಿ? ಮುಚ್ಕೊಳ್ಳೋದು ಅಥವಾ ಶೋ ಮಾಡದೇ ಇರೋದು. ಸೊ ಹಾಗಾಗಿ ಪ್ಲಾಂಟ್ ಅಂದ್ರೆ ಶೋ ಮಾಡ್ತೀವಿ, ಹೈಡ್ ಅಂದ್ರೆ ಶೋ ಮಾಡದೇ ಇರೋದು. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿದೆ? ರೈಟ್ ಆನ್ಸರ್ ಆಗಿದೆ. ಸೊ ನೌ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಾಗಿದೆ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್, ಫಿಲ್ ಇನ್ ದಿ ಬ್ಲಾಂಕ್. ಇಲ್ಲಿ ಬ್ಲಾಂಕ್ ಕೊಟ್ಟಿದ್ದಾರೆ. ಸೊ ಈ ಬ್ಲಾಂಕ್ ಅಲ್ಲಿ ಏನ್ ಮಾಡಬೇಕಾಗಿದೆ? ಆನ್ಸರ್ ಅನ್ನ ತುಂಬಬೇಕಾಗಿದೆ. ಸೊ ನೋಡ್ರಿ, ಏನಾಗಿದೆ? ಸೆಂಟೆನ್ಸ್ ಏನಿದೆ? ಗ್ರೇ ಡ್ಯಾಶ್ ಈಸ್ ನೋ ಶೋರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್. ವಿಸ್ಡಮ್ ಅಂದ್ರೆ ಏನ್ರಿ? ವಿಸ್ಡಮ್ ಅಂದ್ರೆ ಏನ್ ಮಾಡ್ತೀವಿ? ಜ್ಞಾನ ಅಂತ ಹೇಳ್ತೀವಿ, ಅಥವಾ ವಿಸ್ಡಮ್ ಅಂದ್ರೆ ಜ್ಞಾನವನ್ನ ಉಳ್ಳಂತವ್ರು ಅಂತ ನೋಡ್ತೀವಿ. ಸೊ ಇಲ್ಲಿ ನೋಡ್ರಿ, ಗ್ರೇ ಅಂತ ಇದೆ. ಗ್ರೇ ಡ್ಯಾಶ್ ಈಸ್ ನೋ ಶೋರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್ ಅಂದ್ರೆ ಏನ್ರಿ? ಗ್ರೇ ಅಂತಕ್ಕಂಥದ್ದು ಯಾವುದಕ್ಕೆ ಹೊಂದತ್ತ? ಗ್ರೇ ಅಂತಕ್ಕಂಥದ್ದು ಗ್ರೇ ಹೇರ್ ಅಂತ ನೋಡ್ತೀವಿ. ಬಿಕಾಸ್ ಹೇರ್ ಅಂತ ಯಾಕೆ ನೋಡ್ತೀವಪ್ಪ ಅಂದ್ರೆ ಇಲ್ಲಿ ನೋಡ್ರಿ, HAIR ಹೇರ್ ಅಂತ ನೋಡ್ತೀವಿ. ಸೊ HAIR ಯಾಕಪ್ಪ ಹೊಂದತ್ತ? ಯಾಕದು ಕರೆಕ್ಟ್ ಆನ್ಸರ್ ಆಗತ್ತ? ಫಾರ್ ಎಕ್ಸಾಂಪಲ್ ಇಲ್ಲೇನಿದಾರಿ? ಗ್ರೇ ಹೇರ್ ಈಸ್ ನೋ ಶೋರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್. ಇಲ್ಲಿ ಗ್ರೇ ಹೇರ್ ಅಂತ ಏನ್ ಶೋ ಮಾಡತ್ತ ಅಂದ್ರೆ ಓಲ್ಡ್ ಮ್ಯಾನ್ ಅಥವಾ ಓಲ್ಡ್ ಪರ್ಸನ್ ಅಂತ ನೋಡ್ತೀವಿ. ಓಲ್ಡ್ ಅಥವಾ ಏಜ್ಡ್ ಪರ್ಸನ್ ಅಂತ ತೋರಿಸ್ತದ. ಅಂದ್ರೆ ಗ್ರೇ ಹೇರ್ ಆಗಿರ್ತಕ್ಕಂಥ ವ್ಯಕ್ತಿ ಜ್ಞಾನವುಳ್ಳವರು ಆಗಿರ್ಬೇಕು ಅಂತ ಏನಿಲ್ಲ ಅನ್ನೋ ರೀತಿಯಲ್ಲಿ ಶೋ ಮಾಡ್ತಕ್ಕಂಥ ಒಂದು ಸೆಂಟೆನ್ಸ್ ಆಗಿದೆ. ಸೊ ಅಂದ್ರೆ ಇಲ್ಲಿ ಆಪ್ಷನ್ ಏನಾಗಿರ್ತದ? ಹೇರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರ್ತದ. ಸೊ ಇಲ್ಲಿ ಹೇರ್ HARE ಅಂದ್ರೆ ಏನ್ರಿ? ಇದೊಂಥರದ್ದು ಲಾಂಗ್ ಆಗಿರ್ತಕ್ಕಂಥ ಬಾಡಿಯನ್ನು ಹೊಂದಿರತಕ್ಕಂಥ ಒಂದು ಆನಿಮಲ್ ಅಥವಾ ಪ್ರಾಣಿ ಆಗಿರ್ತದ. ಫಾರ್ ಎಕ್ಸಾಂಪಲ್ ಒಂಥರ
ರ್ಯಾಬಿಟ್ ಟೈಪ್ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರ್ತದ. ಸೊ ಅದಕ್ಕೆ ಏನಂತ ಕರಿತೀವಿ ನಮ್ಮ ಹೇರ್ ಅಂತ ಕರಿತೀವಿ. HEIR ಹೇರ್ ಅಂದ್ರೆ ಏನ್ರಿ? ಹೇರ್ ಅಂದ್ರ ವಾರಸ್ದಾರ ಅಂತ ಕರಿತೀವಿ. ವಾರಸ್ದಾರ ಅಂದ್ರೆ ನಾ ಆದ ತಕ್ಷಣ ನನ್ನ ಮಗ, ನನ್ನ ಮಗ ಆದ ತಕ್ಷಣ ನನ್ನ ಮೊಮ್ಮಗ, ಈ ತರ ಏನ್ ಮಾಡ್ತೀವಿ ವಾರಸ್ದಾರಿಕೆಯನ್ನ ಕೊಡ್ತೀವಲ್ಲ, ವಾರಸ್ದಾರರು ಅಂದ್ರೆ HEIR ಅಂದ್ರೆ ವಾರಸ್ದಾರ, ವಾರಸ್ದಾರ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಅಂದ್ರೆ ಕೂದಲು, ಗೊತ್ತಿದೆ. ಸೊ ಹಾಗಾಗಿ ಕೂದಲು ಅನ್ನೋದೇನಾಗಿರ್ತದ ಗ್ರೇ ಹೇರ್ ಅಂದ್ರೆ ಕೂದಲು ಅಂದ್ರೆ ಬೂದು ಕೂದಲು ಅಥವಾ ಸ್ವಲ್ಪ ಗ್ರೇ ಹೇರ್ ಅಂತೀವಲ್ರಿ, ಗ್ರೇ ಹೇರ್ ಇಸ್ ನೋ ಶೋರ್ ಸೈನ್ ಆಫ್ ಅಟೈನಿಂಗ್ ವಿಸಿಟರ್. ಸೊ ಏರ್ ಅನ್ನೋದು ಅದಕ್ಕೂ ಇದಕ್ಕೂ ರಿಲೇಟೆಡ್ ಇಲ್ವೇ ಇಲ್ಲ. ಸೊ ಹಾಗಾಗಿ ಸಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದಿ ಗಿವನ್ ವರ್ಡ್ ಆರೋಗಂಟ್. ಆರೋಗಂಟ್ ಅಂತಕ್ಕಂಥ ವರ್ಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಆಂಟೋನಿಮ್ ಯಾವ್ದಾಗಿರುತ್ತಪ್ಪ ಅಂತ ಕೇಳ್ತಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಆರೋಗಂಟ್ ಮೀನಿಂಗ್ ಏನಾಗಿರುತ್ತ? ಆರೋಗಂಟ್ ಅಂದ್ರೆ ಏನ್ರಿ? ಆರೋಗಂಟ್ ಅಂದ್ರೆ ತುಂಬಾ ಸಿಟ್ಟಾಗೋದು ಅಥವಾ ರೂಢ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು. ಸೊ ರೂಢ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ? ಆರೋಗಂಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದರ ಒಂದು ಅಪೋಸಿಟ್ ಮೀನಿಂಗ್ ಯಾವ್ದಾಗಿರುತ್ತ? ಅವರೇಜ್ ಆಗತ್ತಾ? ಅವರೇಜ್ಗೂ ಆರೋಗಂಟ್ಗೂ ರಿಲೇಟೇ ಇಲ್ಲ. ಸೊ ಹಾಗಾಗಿ ಇದು ಕೂಡ ಆಗೋದಿಲ್ಲ. ಕ್ಲಮ್ಸಿ ಅಂದ್ರೆ ಏನಾಗತ್ರಿ? ತುಂಬಾ ಬಹಳ ಇರೋದು. ಸೊ ಬಹಳ ಇರೋದಕ್ಕೂ ಆರೋಗಂಟ್ಗೂ ಏನಾದ್ರು ಅಪೋಸಿಟ್ ಮೀನಿಂಗ್ ಕೊಡೋದಿಲ್ಲ. ಸೊ ಇದು ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ 3 ಅದ ನೋಡ್ರಿ. ಆಪ್ಷನ್ 3 ಏನದ? ಹಂಬಲ್ ಅಂದ್ರೆ ಏನ್ರಿ? ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಹಂಬಲ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಥವಾ ಉದಾರವಾಗಿರ್ತಕ್ಕಂಥ ಒಂದು ಮನೋಭಾವ ಹೆಂಗಿರ್ತದ್ರಿ? ತುಂಬಾ ಉದಾರವಾಗಿರೋದು ಅಥವಾ ಹಂಬಲ್ಲಿ ಫೀಲ್ ಮಾಡೋದು, ಹಂಬಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಹಂಬಲ್ ಅಂದ್ರೆ ಏನಾಗತ್ತ? ಆರೋಗಂಟ್ನ ಒಂದು ಅಪೋಸಿಟ್ ವರ್ಡ್ ಆಗಿರ್ತದ. ಸೊ ಹಾಗಾಗಿ ಹಂಬಲ್ ಅಂತಕ್ಕಂಥದ್ದು ಏನಾಗಿದೆ? ಆರೋಗಂಟ್ನ ಒಂದು ಅಪೋಸಿಟ್ ವರ್ಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೋಡ್ರಿ, ಕ್ರೀಪಿ ಅಂದ್ರೆ ಏನಾಗತ್ತೆ? ಕ್ರೀಪಿ ಅನ್ನೋದು ಆಗೋದಿಲ್ಲ, ಅದಕ್ಕೂ ಇದಕ್ಕೂ ರಿಲೇಟೆಡೇ ಇಲ್ಲ. ಸೊ ಹಾಗಾಗಿ ಕ್ರೀಪಿ ಅನ್ನೋದು ಕೂಡ ರಾಂಗ್ ಆನ್ಸರ್ ಆಗಿರ್ತದ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಏನದರಿ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಇಡಿಯಂ. ಯಾವ್ದದ? ಮ್ಯಾನ್ ಆಫ್ ಸ್ಟ್ರಾ ಅಂತ ನೋಡ್ತೀವಿ. ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಏನ್ರಿ? ಮ್ಯಾನ್ ಆಫ್ ಸ್ಟ್ರಾ ಮೀನ್ಸ್ ಸ್ಟ್ರಾ ಅಂದ್ರೆ ಏನಾಗತ್ರಿ? ವನ ಹುಲ್ಲು ಅಂತ ಆಗತ್ರಿ. ವನ ಹುಲ್ಲು, ಹೌದ್ರಿ? ವನ ಹುಲ್ಲು ಅಂತ ಆಗತ್ತ. ಸೊ ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಏನ್ರಿ? ವನ ಹುಲ್ಲಿನಂತ ಮನುಷ್ಯ ಅಂತ ಅರ್ಥ ಆಗತ್ತ. ಸೊ ವನ ಹುಲ್ಲಿನಂತ ಮನುಷ್ಯ ಅಂದ್ರೆ ಏನಾಗತ್ರಿ? ವನ ಹುಲ್ಲಿನಂತ ಮನುಷ್ಯ ಅಂದ್ರೆ ಅವನ ಹತ್ರ ಏನಿರೋದಿಲ್ಲ, ಹ್ಯುಮ್ಯಾನಿಟಿ ಮತ್ತೆ ಕ್ಯಾರೆಕ್ಟರ್ಲೆಸ್ ಪರ್ಸನ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅಥವಾ ಹ್ಯುಮ್ಯಾನಿಟಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಒಣ ಹುಲ್ಲಿನಂತ ಮನುಷ್ಯ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಒಂದು ಆಪ್ಷನ್ ರೈಟ್ ಆಗತ್ತ ಅಂತ ನೋಡ್ರಿ. ಅ ಚೈಲ್ಡ್ ಆಫ್ ಅ ಸೆಲೆಬ್ರಿಟಿ ಆರ್ ಅ ಫೇಮಸ್ ಪರ್ಸನ್. ಇದಕ್ಕೂ ಏನಾದ್ರೂ ಪರ್ಸನ್ಗೂ ಏನಾದ್ರೂ ರಿಲೇಟ್ ಇದೆಯಾ? ಇಲ್ಲ, ಇದು ಕೂಡ ರಾಂಗ್ ಆನ್ಸರ್ ಆಗಿರುತ್ತ. ಸೊ ನೆಕ್ಸ್ಟ್ ನೋಡ್ರಿ, ಬಿ ಆಪ್ಷನ್ ಏನಾಗಿದೆ? ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಅ 2 ಪೀಪಲ್. ಅಂದ್ರೆ ಕಾಂಬಿನೇಷನ್ ಇರತಕ್ಕಂಥ 2 ಪೀಪಲ್ ಹತ್ರ 2 ಜನರು ಏನಾದ್ರು ಅದಕ್ಕೂ ಇದಕ್ಕೂ ಏನಾದ್ರು ರಿಲೇಟ್ ಇದೆಯಾ? ಸೊ ಇದಕ್ಕೂ ಕೂಡ ಏನು ರಿಲೇಟೆಡ್ ಇಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಏನ್ರಿ? ವನ ಹುಲ್ಲು ಅಂದ್ರೆ ಅವನ ಹತ್ರ ಕ್ಯಾರೆಕ್ಟರ್ಲೆಸ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆಪ್ಷನ್ 3 ಏನಿದೆ? ಅ ಪರ್ಸನ್ ಹೂ ಈಸ್ disregarded as a lacking character or importance ಅಲ್ರಿ, ಇದು ಏನಂತೀವಿ? ಇಂಪಾರ್ಟೆನ್ಸ್ ಅಥವಾ ಹ್ಯುಮ್ಯಾನಿಟಿ, ರೈಟ್? ಹ್ಯುಮ್ಯಾನಿಟಿ ಓಕೆ, ಹ್ಯುಮ್ಯಾನಿಟಿಯನ್ನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಕ್ಯಾರೆಕ್ಟರ್ ಮತ್ತೆ ಹ್ಯುಮ್ಯಾನಿಟಿ ಇಲ್ದಕ್ಕಂಥ ವ್ಯಕ್ತಿಗೆ ಏನಂತ ಕರಿತೀವಿ ನಾವು? ವನಹುಲ್ಲು ಅಥವಾ ವನಹುಲ್ಲು ಅಂದ್ರೆ ಮ್ಯಾನ್ ಆಫ್ ಸ್ಟ್ರಾ ಅಂತ ಕರಿತೀವಿ. ಸೊ ಹಾಗಾಗಿ ವಾಟ್ ಈಸ್ ದಿ ರೈಟ್ ಆನ್ಸರ್? ಸಿ ಇಸ್ ದಿ ರೈಟ್ ಆನ್ಸರ್. ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ಲ್ಯಾಕಿಂಗ್ ಕ್ಯಾರೆಕ್ಟರ್ ಅಂಡ್ ಹ್ಯುಮ್ಯಾನಿಟಿ ಮತ್ತು ಅಥವಾ ಕ್ಯಾರೆಕ್ಟರ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಏನಾಗಿರ್ತದ? ಸೊ ಇದು ಏನಾಗಿದೆ? ಆಪ್ಷನ್ 3 ರೈಟ್ ಆನ್ಸರ್ ಆಗತ್ತ. ಇನ್ನು ಆಪ್ಷನ್ ಡಿ ಏನದ? ಅ ಕ್ಲೋಸ್ ಕಾಂಟ್ಯಾಕ್ಟ್. ಇದು ಕೂಡ ಅದಕ್ಕೂ ಇದಕ್ಕೂ ರಿಲೇಟೆಡ್ ಇಲ್ಲ. ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ. ನೌ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಏನಿದೆ? ದಿ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಅ ಪಾರ್ಟ್ಸ್ಗಳನ್ನಾಗಿ ಮಾಡಿದ್ದಾರೆ. ಒನ್ ಆಫ್ ದೆಮ್
ಒನ್ ಆಫ್ ದೇಮ್ ಮೇ ಕಂಟೈನ್ ಆನ್ ಎರರ್. ಇಲ್ಲೇನಾಗಿದೆ ರೀ, ಒಂದು ಎರರ್ ಆಗಿದೆ. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಸೊ ಅದನ್ನ ಡಿವೈಡ್ ಮಾಡಿದಾರೆ, ಪಾರ್ಟ್ಗಳಾಗಿ ಡಿವೈಡ್ ಮಾಡಿದಾರೆ. ಸೊ ಆ ಡಿವೈಡ್ ಅಲ್ಲಿ ಏನಾಗಿದೆ, ಯಾವುದೋ ಒಂದು ಪಾರ್ಟ್ ಏನಾಗಿದೆ ಎರರ್ ಅನ್ನ ಹೊಂದಿದೆ. ಸೊ ಆ ಎರರ್ ಪಾರ್ಟ್ ಯಾವುದು ಅಂತ ನಾವು ಚೂಸ್ ಮಾಡ್ಬೇಕಷ್ಟೇ. ಹೌದಾ, ಯಾವ್ದಿದೆ ಅಂತ ನೋಡ್ತಾ ಹೋಗೋಣ ಬನ್ರಿ. ಏನಿದೆ ಸೆಂಟೆನ್ಸ್? ಅಲ್ಕಾ ಹ್ಯಾಡ್ ಬೀನ್ ರೈಟಿಂಗ್ ಟು ಹರ್ ಬಾಸ್ until she realizes that he was not interested in resolving her issues. ಅಂದ್ರೆ ಅರ್ಥ ಏನ್ರಿ, ಈಗೇನಾಗಿದೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಯಾವುದು ತಪ್ಪಾಗಿರ್ತಕ್ಕಂಥ ಒಂದು ಪಾರ್ಟ್ ಅಂತ ನೋಡ್ಬೇಕಾಗಿದೆ. ಹೌದಾ, ಎಲ್ಲಿದೆ? 1 ಫಾರ್ 2 ಫಾರ್ 3 ಪಾರ್ಟ್ ಅನ್ನೇ ಮಾಡಿದ್ದಾರೆ, 3 ಪಾರ್ಟ್ಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವುದು ಪಾರ್ಟ್ ರಾಂಗ್ ಆಗಿದೆ ಅಂತ ಚೂಸ್ ಮಾಡ್ಬೇಕು. ನೋಡ್ರಿ ಯಾವ್ದದ, ಇಲ್ಲಿ ನೋಡ್ರಿ, ಇಲ್ಲಿ ಪಾರ್ಟ್ ಯಾವ ಪಾರ್ಟ್ ರಾಂಗ್ ಆಗಿದೆ ಅಂದ್ರ ಇಲ್ಲಿ ನೋಡ್ರಿ, ರಿಯಲೈಸಸ್ ಅನ್ನೋದು ರಾಂಗ್ ಆಗಿರ್ತಕ್ಕಂಥ ಪಾರ್ಟ್. ಯಾಕೆ ರಾಂಗ್ ಆಗಿದೆ ಅಂತ ನೋಡೋಣ ಬನ್ರಿ. ಇಲ್ಲಿ ನೋಡ್ರಿ, ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸಸ್, ರೈಟ್. ಇಲ್ಲಿ ನೋಡ್ರಿ, ಹ್ಯಾಡ್ ಬೀನ್ ಅಂತ ಬಂದದ. ಅಲ್ಕಾ ಹ್ಯಾಡ್ ಬೀನ್ ರೈಟಿಂಗ್ ಅಂದ್ರೆ ಯಾವ ಟೆನ್ಸ್ ಅಲ್ಲಿ ಇದೆ? ದಿಸ್ ಈಸ್ ಪಾಸ್ಟ್ ಟೆನ್ಸ್. ಹೌದಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೌದ್ರಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇಲ್ಲೇನದ್ರಿ, ಟು ಹರ್ ಬಾಸ್ ಅಂಟಿಲ್ ರಿಯಲೈಸಸ್, ಇದು ಇಲ್ರಿ ಬಿಡ್ರಿ. ಫಸ್ಟ್ ನೋಡ್ರಿ, ದಟ್ he was not interested. ನೋಡ್ರಿ, he was not interested ಅಂದ್ರೆ ಏನಾಗುತ್ತಾ, ವಾಸ್ ಯಾವಾಗ ಬಳಸ್ತೀವಿ ನಾವು, ಯಾವ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ? ಇದು ಪಾಸ್ಟ್ ಟೆನ್ಸ್. ಸೊ ಹಾಗಾಗಿ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರ್ಬೇಕಾಗಿರ್ತದ. ರಿಯಲೈಸ್ ಅನ್ನೋದು ಏನಾಗಿರ್ತದ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿರ್ತದ. ಸೊ ಹಾಗಾಗಿ ಪಾಸ್ಟ್ ಟೆನ್ಸ್ಗೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ಏನ್ ಮಾಡ್ಬೇಕು? ರಿಯಲೈಸ್ಡ್ ಅಂದ್ರೆ ಏನಾಗತ್ರಿ, ಇದು V3 ಫಾರ್ಮಲ್ ಇರ್ತಕ್ಕಂಥದ್ದು, ಅಥವಾ V2 ಫಾರ್ಮಲ್ ಇರ್ತಕ್ಕಂಥದ್ದು. ಹೀಗಾಗಿ ಇದೇನಾಗಿರ್ತದ, ಈ ಒಂದು ಪಾರ್ಟ್ ರಾಂಗ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವ್ದಾಗಿರ್ತದ, ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸಸ್. ಇದೇನಾಗಿದೆ, ಇದು ರಾಂಗ್ ಅಂತ ಪಾರ್ಟ್ ಆಗಿದೆ. ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೌ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಾಗಿದೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ಟು ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ಡ್ ಪಾರ್ಟ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪಾರ್ಟ್ ಇದೆ ನೋಡಿ, ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ ಅಂತಕ್ಕಂಥ ಇದೆ ಅಲ್ರಿ. ಈ ಒಂದು ವರ್ಡ್ ಅನ್ನ ಹೊಂದಿರತಕ್ಕಂಥದ್ದು. ಸೊ ಇದೇನಾಗಿದೆ, ಇದು ಫ್ರೇಸ್ ಆಗಿದೆ. ಸೊ ಈ ಒಂದು ಫ್ರೇಸ್ಗೆ ರಿಲೇಟ್ ಆಗಿರ್ತಕ್ಕಂಥ ಇಡಿಯಮ್ ಅನ್ನ ಚೂಸ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡ್ರಿ, ಔಟ್ಸೈಡ್ ದಿ ಬಾಕ್ಸ್ ಅಂತ ಒಂದಿದೆ, ಔಟ್ಸೈಡ್ ದಿ ಕ್ಯಾನ್ವಾಸ್ ಅಂತ ಇದೆ, ಇನ್ನೊಂದು ಔಟ್ಸೈಡ್ ದಿ ವೈರ್ ಅಂತ ಇದೆ, ಇನ್ನೊಂದು ಔಟ್ಸೈಡ್ ದಿ ಲಾ ಅಂತ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಕ್ರಿಯೇಟಿವ್ಲಿ ಅಂತ ಇದೆ, ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ. ಏನ್ರಿ ಅದ, ಕ್ರಿಯೇಟಿವಿಟಿ, ರೈಟ್. ಕ್ರಿಯೇಟಿವಿಟಿ ಅಂದ್ರೆ ಏನ್ರಿ, ತುಂಬಾ ಹೆಚ್ಚಿಗೆ ಏನ್ ಮಾಡೋದ್ರಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು. ಇವಾಗ ಏನ್ ಮಾಡ್ತೀವಿ ನಾವು, ಒಂದು ಬಾರ್ಡರ್ ಅಲ್ಲಿ ಇರ್ತೀವಿ, ಇಷ್ಟು ಬಾರ್ಡರ್ ನ ಥಿಂಕ್ ಮಾಡ್ತಿರ್ತೀವಿ, ನಾವು ಇಲ್ಲಿ ಕುತ್ಕೊಂಡು ಥಿಂಕ್ ಮಾಡ್ತಿರ್ತೀವಿ. ಆದ್ರೆ ಹೊರಗಡೆದು ಥಿಂಕ್ ಮಾಡ್ತಾ ಹೋದಾಗ ನಾವ್ ಏನ್ ಮಾಡ್ತೀವಿ, ಕ್ರಿಯೇಟಿವ್ಲಿ ಥಿಂಕ್ ಮಾಡ್ತೀವಿ. ಅಂದ್ರೆ ಹೊರಗಡೆ ನಾಲೆಜ್ ಬಂದಾಗ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ. ಸೊ ಹೊರಗಡೆ ಅಂತ ಬಂದಾಗ ಯಾವ್ದು ಬರುತ್ತೆ ನೋಡ್ರಿ, ಇಲ್ಲಿ ಔಟ್ಸೈಡ್ ದಿ ಬಾಕ್ಸ್ ಅಂದ್ರೆ ಈ ಒಂದು ಬಾಕ್ಸ್ ಇರುತ್ತಾ. ಸೊ ಔಟ್ಸೈಡ್ ದಿ ಬಾಕ್ಸ್ ಅಂದ್ರೆ ಹೊರಗಡೆ ಏನ್ ಮಾಡ್ತೀವಿ ನಾವು, ಥಿಂಕ್ ಅನ್ನ ಬ್ರಾಡ್ ಆಗಿ ಥಿಂಕ್ ಮಾಡೋದ್ರಿಂದ ಏನ್ ಮಾಡ್ತೀವಿ ನಾವು, ಕ್ರಿಯೇಟಿವಿಟಿ ಆಗ್ತದ, ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡೋದಕ್ಕೆ ಬರ್ತದ. ಸೊ ಕ್ರಿಯೇಟಿವಿಟಿ ಅನ್ನೋದೇನಾಗಿರ್ತದ, ಔಟ್ಸೈಡ್ ದಿ ಬಾಕ್ಸ್ ಅನ್ನೋದೇನಾಗಿರ್ತದ, ಇಡಿಯಮ್ ಸರಿಯಾದ ಒಂದು ಉತ್ತರ ಆಗಿರ್ತದ. ಸೊ ಹಾಗಾಗಿ ಏನದು ಎ ಆಪ್ಷನ್ ರೈಟ್ ಆನ್ಸರ್ ಆಗಿರ್ತದ. ಸೊ ಬಿ ಅನ್ನೋದೇನಾಗಿರ್ತದ ರೀ, ಇದಕ್ಕೂ ಅದಕ್ಕೂ ಏನು ರಿಲೇಟೆಡೇ ಇಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪಾಗಿರ್ತದ. ಔಟ್ಸೈಡ್ ದಿ ವೈರ್ ಅಂತ ಬಂದಾಗ ಇದಕ್ಕೆ ಏನ್ ಬರತ್ರಿ, ಒಂಥರ ಹೆಂಗ್ ಬರುತ್ತಂದ್ರೆ ಇದೊಂಥರ ಸೇಫ್ ಝೋನ್ ಅಲ್ಲಿ ಇರ್ತಕ್ಕಂಥದ್ದು. ಔಟ್ಸೈಡ್ ದಿ ವೈರ್ ಅಂದ್ರೆ ಸೇಫ್ ಝೋನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಔಟ್ಸೈಡ್ ದಿ ಲಾ ಅಂದಾಗ, ಔಟ್ಸೈಡ್ ದಿ ಲಾ ಅಂದ್ರೆ ಲಾ ಬಿಟ್ಟಿರೋದು, ಅಂದ್ರೆ ಕ್ರೈಮ್ ಅನ್ನ ಮಾಡ್ತೀವಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ವರ್ಡ್ ಬಂದಾಗ ನಾವು ತಿಳ್ಕೊಬೇಕು, ಔಟ್ಸೈಡ್ ದಿ ಲಾ ಅಂದಾಗ ಕ್ರೈಮ್ಸ್ ಗಳನ್ನ ಶೋ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಔಟ್ಸೈಡ್ ದಿ ಬಾಕ್ಸ್ ಅಂದಾಗ ಏನಾಗತ್ರಿ, ಕ್ರಿಯೇಟಿವ್ಲಿ ಥಿಂಕ್ ಮಾಡೋದು ಅಂತ ಅರ್ಥ ಕೊಡುತ್ತಾ. ಸೊ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರ್ತದ. ನಾವು ಇನ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡ್ತಾ ಹೋಗೋಣ ಬನ್ರಿ. ಐಡೆಂಟಿಫೈ ದಿ ಸೆಂಟೆನ್ಸ್ ವಿತ್ ಅ
ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇಲ್ಲಿ ನೋಡ್ರಿ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂದ್ರೆ ತಪ್ಪಾಗಿ ಬರ್ದಿರ್ತಕ್ಕಂಥ ವರ್ಡ್ಗಳನ್ನ ಚೂಸ್ ಮಾಡಬೇಕು ಅಥವಾ ಏನ್ ಮಾಡಬೇಕು, ಸರ್ಚ್ ಮಾಡಬೇಕು ಅಥವಾ ಹುಡುಕಬೇಕು. ಎಲ್ಲಾದ್ರೂ ಒಂದು ತಪ್ಪಾಗಿರ್ತಕ್ಕಂಥ ವರ್ಡ್ ಇರ್ತದೆ. ಸೊ ಹಾಗಾಗಿ ಯಾವುದು ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗಿದೆ ಅಂತ ನೋಡ್ಬೇಕು. ಎ ಆಪ್ಷನ್, ಬಿ ಆಪ್ಷನ್, 3, ಸಿ ಆರ್ ಡಿ. ಯಾವ ಆಪ್ಷನ್ ತಪ್ಪಾಗಿದೆ ಅಂತ ನೋಡ್ಬೇಕಾಗಿದೆ. ಸೊ ಫಸ್ಟ್ ಏನ್ ಮಾಡಬೇಕು, ಜಸ್ಟ್ ಚೆಕ್ ದಿಸ್ ಸೆಂಟೆನ್ಸಸ್. ಮೊದಲೇ ಮಾಡೋಣ, ಸೆಂಟೆನ್ಸ್ ಅನ್ನ ಚೆಕ್ ಮಾಡಬೇಕು. ಸೊ ದಿ ಸ್ಟೂಡೆಂಟ್ಸ್ ರೋಟ್ ಆನ್ ಇಂಟ್ರೆಸ್ಟಿಂಗ್ ಎಸ್ಸೆ ಆನ್ ದಿ ಟಾಪಿಕ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತದ ಎಸ್ಸೆ ಅನ್ನೋದು ಏನಾಗಿದೆ, ರಾಂಗ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಆಗಿದೆ, ರಾಂಗ್ ಆಗಿರ್ತಕ್ಕಂಥ ವರ್ಡ್ ಆಗಿದೆ. ಇದರ ಒಂದು ಸರಿಯಾದ ಸ್ಪೆಲ್ ಏನಾಗಿರ್ತದ, ESSAY ಅಂತಕ್ಕಂಥದ್ದು ಏನಾಗಿದೆ, ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಆಗಿದೆ. ಸೊ ಹಾಗಾಗಿ ಮಿಸ್ ಸ್ಪೆಲ್ಟ್ ಅಥವಾ ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಾಗಿದೆ, ಎಸ್ಸೆ ಅಂತಕ್ಕಂಥದ್ದು ರಾಂಗ್ ಆಗಿರ್ತಕ್ಕಂಥ ಮಿಸ್ ಅಥವಾ ಇನ್ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಆಗಿದೆ. ಸೊ ಹಾಗಾಗಿ ರೈಟ್ ಆನ್ಸರ್ ಯಾವ್ದಾಗಿರ್ತದ, ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರ್ತದ. ಸೊ ನಾವು ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡ್ರಿ ಏನಾಗಿದೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಆಂಟೋನಿಮ್ ಅಂತ ನೋಡಿದ ತಕ್ಷಣ ಗೊತ್ತಾಗಬೇಕು ನಿಮಗೆ ಅಪೋಸಿಟ್ ವರ್ಡ್ ಅಂತ. ಸೊ ಅಪೋಸಿಟ್ ವರ್ಡ್ ಏನದ, ಆಂಟೋನಿಮ್ ಆಫ್ ದಿ ವರ್ಡ್ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿದಾರಲ್ಲ, ಇದರ ಒಂದು ಆಂಟೋನಿಮ್ ಯಾವ್ದಾಗಿದೆ ಅಂತ ಚೂಸ್ ಮಾಡ್ಬೇಕಷ್ಟೇ, ಚೂಸ್ ಮಾಡ್ಬೇಕು. ಇಲ್ಲಿ ನಾವು ಆಪ್ಷನ್ ಕೊಟ್ಟಿದ್ದಾರೆ, ಸೊ ಚೂಸ್ ಮಾಡೋದು ಅಷ್ಟೇ. ಏನದ ರೀ ಆಪ್ಷನ್ ಅಲ್ಲಿ, ಇದು ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದ್ಸಲ ಸೆಂಟೆನ್ಸ್ ಅನ್ನ ಓದನ್ರಿ. ಏನದ, ದಿ ವೈಡ್ ಸ್ಪ್ರೆಡ್ ಡ್ಯಾಶ್ ಡಿಸ್ಟ್ರಕ್ಷನ್ ಆಫ್ ದಿ ನ್ಯಾಚುರಲ್ ವರ್ಲ್ಡ್ ಥ್ರಿಟನ್ಸ್ ಲೈಫ್. ಸೊ ಇದೇನಾಗಿದೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಡಿಸ್ಟ್ರಕ್ಷನ್ಗೆ ಯಾವ ಒಂದು ವರ್ಡ್ ಆಂಟೋನಿಮ್ ಆಗಿ ತಗೊಳ್ತೀವಿ. ಇಲ್ಲಿ ನೋಡ್ರಿ, ಡಿಸ್ಟ್ರಕ್ಷನ್ ಅಂದ್ರೆ ಏನ್ರಿ, ಡಿಸ್ಟ್ರಕ್ಷನ್ ಮೀನಿಂಗ್ ಏನ್ ಕೊಡುತ್ತಾ, ಡಿಸ್ಟ್ರಕ್ಷನ್ ಅಂದ್ರೆ ಏನ್ ಮಾಡ್ತೀವಿ ನೋಡ್ರಿ, ಡಿಸ್ಟ್ರಕ್ಷನ್ ಅಂದ್ರೆ ಹಾಳು ಮಾಡೋದಾಗಿದೆ, ಹಾಳು ಮಾಡೋದು ಅಥವಾ ಅದನ್ನ ಕೆಡಿಸ್ಬಿಡೋದು ಅಥವಾ ಡಿಸ್ಟ್ರಾಯ್ ಮಾಡೋದು. ಡಿಸ್ಟ್ರಾಯ್ ಅಂದ್ರೆ ಗೊತ್ತಾಗತ್ತಲ್ರಿ, ಡಿಸ್ಟ್ರಾಯ್ ಮಾಡಿಬಿಡೋದು. ಸೊ ಡಿಸ್ಟ್ರಾಯ್ ಮಾಡೋದು ಅಥವಾ ಹಾಳು ಮಾಡೋದು ಅಂತ ಆಗತ್ತ. ಸೊ ಕೆಡುವುದು ಅಂತಾನು ಆಗತ್ತ. ಸೊ ಆದ್ರೆ ಅದರ ಒಂದು ಅಪೋಸಿಟ್ ಮೀನಿಂಗ್ ಯಾವ ರೀತಿ ಕೊಡುತ್ತ, ಸೃಷ್ಟಿಸೋದು ಅಥವಾ ನಿರ್ಮಾಣ ಮಾಡೋದು. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳ ಹುಡುಕ್ಬೇಕಾಗಿರ್ತದ. ನೋಡ್ರಿ ಯಾವ್ದದ, ಕ್ರಿಯೇಷನ್ ಅದ, ಕಾಂಟ್ರಿಬ್ಯೂಷನ್ ಅದ, ಕಂಡೀಷನ್ ಅದ, ಚಾಯ್ಸ್ ಅದ. 4 ಆಪ್ಷನ್ಗಳಿದಾವ. ಸೊ ಇದರಲ್ಲಿ ಯಾವ ಆಪ್ಷನ್ ಸರಿ ಆಗತ್ತ ನೋಡ್ರಿ. ಕ್ರಿಯೇಷನ್ ಅನ್ನೋದು ಏನಾಗಿದೆ, ಕ್ರಿಯೇಷನ್ ಅಂದ್ರೆ ಸೃಷ್ಟಿ ಮಾಡೋದು, ಡಿಸ್ಟ್ರಾಯ್ ಅಂದ್ರೆ ಹಾಳು ಮಾಡೋದು, ಕ್ರಿಯೇಷನ್ ಅಂದ್ರೆ ಸೃಷ್ಟಿಸೋದು. ಇದೇನಾಗಿದೆ, ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಇದೇದಕ್ಕಾಗಲ್ಲ, ಕಾಂಟ್ರಿಬ್ಯೂಷನ್ ಅಂದ್ರೆ ಏನ್ ಮಾಡ್ತೇವ್ರಿ, ಜಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತೀವಲ್ರಿ. ಸೊ ಆ ರೀತಿ ಮೀನಿಂಗ್ ಕೊಡುತ್ತಾ, ಅದಕ್ಕೂ ರಿಲೇಟೆಡೇ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಇಲ್ಲಿ ನೋಡ್ರಿ, ಇದೇನಾಗಿದೆ, ಡಿಸ್ಟ್ರಾಕ್ಷನ್ ಮತ್ತೆ ಕ್ರಿಯೇಷನ್ ಎರಡು ಏನಿದಾವ, ಅಪೋಸಿಟ್ ವರ್ಡ್ ಆಗಿದಾವ. ಸೊ ಹಾಗಾಗಿ ರೈಟ್ ಆನ್ಸರ್ ಕ್ರಿಯೇಷನ್ ಆಗಿರ್ತದ. ಕಾಂಟ್ರಿಬ್ಯೂಷನ್ ಕೂಡ ಆಗೋದಿಲ್ಲ, ಚಾಯ್ಸ್ ಕೂಡ ಅದಕ್ಕೆ ರಿಲೇಟೆಡೇ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಏನಾಗಿರ್ತದ, ರೈಟ್ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ನೆಕ್ಸ್ಟ್ ಕ್ವಶನ್, ದಿ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್. ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು ಅ 4 ಸೆಗ್ಮೆಂಟ್. 4 ಸೆಗ್ಮೆಂಟ್ಗಳಾಗಿ ಡಿವೈಡ್ ಮಾಡಿರ್ತಾರ. ಐಡೆಂಟಿಫೈ ದಿಸ್ ಸೆಗ್ಮೆಂಟ್ ವಿತ್ ಅ ಗ್ರಾಮ್ಯಾಟಿಕಲ್ ಎರರ್. ಇಲ್ಲಿ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಏನ್ರಿ, 4 ಆಪ್ಷನ್ಗಳಿದಾವೆ ಅಥವಾ 4 ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳಿದಾವ. ಇದರಲ್ಲಿ ಸೆಗ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಯಾವ ಒಂದು ಸೆಗ್ಮೆಂಟ್ ಮಿಸ್ಟೇಕ್ ಅಥವಾ ಎರರ್ ನ ಹೊಂದಿದೆ ಅಂತ ನೋಡ್ಬೇಕು. ನೋಡ್ರಿ ಇಲ್ಲಿ ನೋಡ್ರಿ, he spoke passionately about his favorite book, articulating his thoughts clear. ಹೌದಾ, ಇಲ್ಲೇ ಕಾಣ್ತದ ನೋಡ್ರಿ, ಕ್ಲಿಯರ್. ಏನಾಗಿದೆ ರೀ ಕ್ಲಿಯರ್ ಅನ್ನೋದು, ನೋಡ್ರಿ ಸೆಂಟೆನ್ಸ್ ಏನಿದೆ, ಆರ್ಟಿಕ್ಯುಲೇಟಿಂಗ್ ಅಂದ್ರೆ ಏನ್ರಿ, ಜಸ್ಟ್ ಎಕ್ಸ್ಪ್ರೆಸ್ ಮಾಡೋದು. ಹೌದ್ರಿ, ಎಕ್ಸ್ಪ್ರೆಸ್ ಮಾಡೋದು ಅಥವಾ ಶೋ ಮಾಡೋದು. ಯಾವ ರೀತಿ ಶೋ ಮಾಡ್ತೀವಿ, ಥಾಟ್ಗಳನ್ನ ಯಾವ ರೀತಿ ಶೋ ಮಾಡ್ತೀವಿ, ನಾವು ಕ್ಲಿಯರ್ ಆಗಿ ಶೋ ಮಾಡ್ತೀವ, ನಾಟ್ ಕ್ಲಿಯರ್ ಅನ್ನೋದು ಏನಾಗಿರ್ತದ, ಅಡ್ಜೆಕ್ಟಿವ್ ಆಗಿರ್ತದ. ಸೊ ನಾವೇನ್ ಮಾಡ್ಬೇಕು, ಇವಾಗ ಅಡ್ವರ್ಬ್ ಆಗಿ ತಗೊಳ್ಬೇಕು. ಇದು ಏನಾಗಿದೆ, ವರ್ಬ್ ಆಗಿದೆ. ಆರ್ಟಿಕ್ಯುಲೇಟಿಂಗ್ ಅನ್ನೋದು ವರ್ಬ್ ಆಗಿರ್ತದ. ಸೊ ವರ್ಬ್ ಆಗಿರ್ತದ ಅಂದ್ರೆ ಅದರ ಒಂದು ಡಿಸ್ಕ್ರಿಪ್ಷನ್ ಅಥವಾ ಅದನ್ನ ಒಂದು ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಏನಾಗಿರ್ಬೇಕು, ಕ್ಲಿಯರ್ಲಿ, LY ಅನ್ನೋದು ಆ್ಯಡ್ ಆಗಿರ್ಬೇಕು ಇಲ್ಲಿ. ಹೌದಾ, ಕ್ಲಿಯರ್ಲಿ ಅಂತ ಹೇಳ್ತೀವಿ. ಯಾವಾಗ್ಲೂ ಅಡ್ವರ್ಬ್ಗಳು ಏನಾಗಿರ್ತಾವ, LY ದಿಂದ, ಮೋಸ್ಟ್ ಆಫ್ ದಿ ವರ್ಡ್ಗಳು ಏನಾಗಿರ್ತಾವ, ಅಡ್ವರ್ಬ್ಗಳು LY ದಿಂದ ಎಂಡ್ ಆಗಿರ್ತಾವ. ಅದು ಗೊತ್ತಿರ್ಬೇಕಾಗಿರ್ತದ. ಕ್ಲಿಯರ್ಲಿ ಅಂತಕ್ಕಂಥದ್ದು
ಆನ್ಸರ್ ಆಗ್ಬೇಕಾಗಿರ್ತದ, ಅಂದ್ರೆ ಕ್ಲಿಯರ್ಲಿ ಅಂತಕ್ಕಂಥದ್ದು ಕರೆಕ್ಟ್ ಆಗ್ಬೇಕಾಗಿರ್ತದ. ಸೊ ಹಾಗಾಗಿ ಈ ಒಂದು ಸೆಕೆಂಡ್ ಬಿ ಪಾರ್ಟ್ ಇದೆಯಲ್ಲ, ಬಿ ಸೆಗ್ಮೆಂಟ್ ಏನಿದೆ ರಾಂಗ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲದ ನೋಡ್ರಿ ಆಪ್ಷನ್ ಬಿ ಯಾವ್ದ್ರಿ, ಫಸ್ಟ್ ಒನ್. ಆಪ್ಷನ್ ಎ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರ್ತದ. ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಕರೆಕ್ಟ್ ಆಗಿ ಮೊದಲು ಸ್ಟೇಟ್ಮೆಂಟ್ ಅನ್ನ ರೀಡ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್. ಒಂದು ಬ್ಲಾಂಕ್ ನ ಕೊಟ್ಟಿದ್ದಾರೆ, ಸೊ ಆ ಬ್ಲಾಂಕ್ ಅಲ್ಲಿ ಫಿಲ್ ಮಾಡ್ಬೇಕಾಗಿರ್ತದೆ. ಮೋಸ್ಟ್ ಅಪ್ರೋಪ್ರಿಯೇಟ್ ಅಂದ್ರೆ ನಿಯರ್ ಆಗಿರ್ತಕ್ಕಂಥ ಒಂದು ಆನ್ಸರ್ ನ ಫಿಲ್ ಮಾಡಬೇಕು. ಏನ್ ಕೊಟ್ಟಿದಾರ ಸೆಂಟೆನ್ಸ್ ನೋಡ್ರಿ. ಇಟ್ ಈಸ್ ಅ ಸೈನ್ ಅಗೇನೆಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ ಟು ಡ್ಯಾಶ್ ಪ್ಲೇಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಂತ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ ಅಥವಾ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಈ ಒಂದು ಪ್ಲೇಸ್ ಅಲ್ಲಿ ಯಾವ ಒಂದು ಆಪ್ಷನ್ ರೈಟ್ ಆಗತ್ತ ಅಂತ ಕೇಳ್ತಿದ್ದಾರೆ. ನೋಡ್ರಿ ಯಾವ್ಯಾವ ಆಪ್ಷನ್: ಡಿಸಪ್ರೂವ್, ಅಪ್ರೈಟ್, ಡಿಸ್ಕ್ರೀಟ್ ಆರ್ ಮಾಡರೇಟ್. ಸೊ ಈ ಒಂದು ನಾಲ್ಕರಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗತ್ತ, ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗತ್ತ ಅಂತ ನೋಡ್ಬೇಕು. ಇವಾಗ ನೋಡ್ರಿ, ಇಟ್ ಈಸ್ ದಿ ಸೈನ್ ಅಗೇನೆಸ್ಟ್ ದಿ ಗಾಡ್ ಅಂಡ್ ಹ್ಯುಮ್ಯಾನಿಟಿ ಟು, ಇಲ್ಲೇನಾದ್ರೆ ಇಲ್ಲಿ ಏನ್ ತುಂಬಬೇಕು ಅನ್ನೋದೇನೆ ಆನ್ಸರ್. ಹೌದಾ, ಏನನ್ನ ತುಂಬಬೇಕು, ಯಾವ ಒಂದು ವರ್ಡ್ ಅನ್ನ ತುಂಬಬೇಕಲ್ಲಿ. ಹೌದ್ರಿ, ಏನಾಗಿದೆ ನೋಡ್ರಿ, ಇದರ ಮೀನಿಂಗ್ ಅನ್ನ ತಿಳ್ಕೊಂಡ್ರೆ ಗೊತ್ತಾಗತ್ತೆ ನಿಮ್ಗೆ ಯಾವ್ದು ತುಂಬಬೇಕು ಅಂತ ಹೇಳಿ. ಡಿಸ್ಅಪ್ರೂವ್ ಅಂದ್ರೆ ಏನಾಗತ್ರಿ, ಒಪ್ಪಿಗೆ ಕೊಡದೇ ಇರೋದು. ಹೌದಾ, ಒಪ್ಪಿಗೆ ಕೊಡದೇ ಇರೋದು. ಹೌದಾ, ಒಪ್ಪಿಗೆ ಕೊಡದೇ ಇರೋದು. ಸೊ ಹಾಗಾದ್ರೆ ಒಪ್ಪಿಗೆ ಕೊಡೋದಾಗತ್ತ ಅಲ್ಲಿ ನೋಡ್ರಿ. ಇಟ್ ಈಸ್ ದಿ ಸಿನ್ ಅಗೇನೆಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ ಟು ಪ್ಲೇಸ್ ಆಫ್ ರಿಲಿಜಿಯಸ್ ವರ್ಷಿಪ್. ಅಂದ್ರೆ ಸಿನ್ ಅಂದ್ರೆ ಏನ್ರಿ, ಪಾಪ. ಏನ್ ಪಾಪ ರೀ, ಗಾಡ್ ಮತ್ತು ಹ್ಯುಮ್ಯಾನಿಟಿ ಅಗೇನೆಸ್ಟ್ ಇದೆಯಾ ಅಂದ್ರೆ ಪಾಪ ಏನಾಗತ್ರಿ, ಗಾಡ್ ಮತ್ತೆ ಅಗೇನೆಸ್ಟ್, ಗಾಡ್ ಮತ್ತೆ ಹ್ಯುಮ್ಯಾನಿಟಿಗೆ ಒಂದು ಅಗೇನೆಸ್ಟ್ ಆಗಿ ಪಾಪ ಆಗತ್ತೆ. ಯಾಕೆ ಪಾಪ ಆಗತ್ತೆ? ಪ್ಲೇಸ್ ಆಫ್ ರಿಲಿಜಿಯಸ್ ವರ್ಷಿಪ್. ರಿಲಿಜಿಯಸ್ ವರ್ಷಿಪ್ ಅಲ್ಲಿ ನಾವ್ ಏನಾದ್ರೂ ತೊಂದರೆ ಮಾಡಿದ್ರಿ, ತಪ್ಪು ಮಾಡಿದ್ರಿ, ಏನಾಗತ್ರಿ, ನಮಗೆ ಪಾಪ ಆಗತ್ತ ಅಂತೇಳಿ. ಹೌದ್ರಿ, ಸೊ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್ ಯಾವ್ದಿದೆ ಇದರಲ್ಲಿ? ಡಿಸಪ್ರೂವ್ ಅಂದ್ರೆ ಒಪ್ಕೊಳ್ಳದೆ ಇರೋದು, ಅದು ಕೂಡ ರಿಲೇಟ್ ಇಲ್ವೇ ಇಲ್ಲ. ಸೊ ಅಪ್ರೈಟ್ ಅಂದ್ರೆ ನೇರವಾಗಿರೋದು, ಇದು ಏನಾದ್ರು ಆಪ್ಷನ್ ಆಗತ್ತಾ? ನೋ, ಇದು ಕೂಡ ಆಪ್ಷನ್ ಆಗೋದಿಲ್ಲ. ಸೊ ಇನ್ನಿದೆ ನೋಡ್ರಿ, ಡಿಸ್ಕ್ರೀಟ್ ಅಂತ ಇದೆ ನೋಡ್ರಿ. ಡಿಸ್ಕ್ರೀಟ್ ಅಂದ್ರೆ ಏನ್ರಿ, ಪಾಪ ಮಾಡೋದಾಗಿರ್ಬೋದು ಅಥವಾ ಒಂದು ಕೆಟ್ಟ ಕೆಲಸವನ್ನ ಮಾಡೋದಾಗಿರ್ಬೋದು. ಕೆಟ್ಟ ಕೆಲಸ ಅಂತೀವಲ್ರಿ, ಕೆಟ್ಟ ಕೆಲಸ ಮಾಡೋದ್ರಿಂದ ಏನಾಗತ್ತ, ನಮಗೆ ಪಾಪ ಆಗತ್ತ. ಈ ಪ್ಲೇಸ್ಗಳಲ್ಲಿ, ರಿಲಿಜಿಯಸ್ ಪ್ಲೇಸ್ಗಳಲ್ಲಿ ಏನ್ ಮಾಡ್ತೀವಿ ನಾವು, ಕೆಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಅಥವಾ ಪಾಪಗಳನ್ನ ಮಾಡೋದ್ರಿಂದ ಏನಾಗತ್ತ ನಮಗೆ, ಈ ಒಂದು ಅಗೇನೆಸ್ಟ್ ದಿ ಗಾಡ್, ಸಿನ್ ಅಗೇನೆಸ್ಟ್ ದಿ ಗಾಡ್ ಅಂಡ್ ಹ್ಯುಮ್ಯಾನಿಟಿಗೆ ಅಂದ್ರೆ ಪಾಪ ಆಗತ್ತೆ. ಎದಕ್ಕೆ ಪಾಪ ಆಗತ್ತ? ಅಗೇನೆಸ್ಟ್ ದಿ ಗಾಡ್ ಅಂಡ್ ಹ್ಯುಮ್ಯಾನಿಟಿ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮಾಡೆಸ್ಟ್ ಅನ್ನೋದು ಏನಿಲ್ಲ, ಮಧ್ಯಸ್ಥಿಕೆ ಅಥವಾ ಮಧ್ಯ ಅಂತೀವಲ್ರಿ, ಹೆಂಗ್ರಿ, ಸಾಮಾನ್ಯ ಅಂತೀವಲ್ರಿ. ಸೊ ಇದು ಅದಕ್ಕೂ ರಿಲೇಟ್ ಆಗಿಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಡಿಸ್ಕ್ರೀಟ್ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನದ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದಿ ಗಿವನ್ ವರ್ಡ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಗಿವನ್ ವರ್ಡ್ ಯಾವ್ದಿದೆ? ಬ್ರಾಡ್ ಅಂತಕ್ಕಂಥ ಒಂದು ಗಿವನ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆಂಟೋನಿಮ್, ಸಾರಿ ಏನದ, ಸಿನೋನಿಮ್ ಏನಾಗಿದೆ ಅಂತ ಕೇಳಿದಾರೆ. ಸೊ ಏನಾಗಿರ್ತದ್ರಿ, ಬ್ರಾಡ್ ದ ಒಂದು ಸಿನೋನಿಮ್ ಯಾವ್ದಾಗಿರ್ತದ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ 4 ಆಪ್ಷನ್ಗಳನ್ನ. ಹೌದಾ, ಫಸ್ಟ್ ಏನ್ ಕೊಟ್ಟಿದಾರ? ವೈಡ್ ಕೊಟ್ಟಿದಾರ. ಸೆಕೆಂಡ್ ಒನ್ ಪರ್ಟಿಕ್ಯುಲರ್, ಥರ್ಡ್ ಒನ್ ಸ್ಮಾಲ್, ಫೋರ್ತ್ ಒನ್ ಎಕ್ಸಾಕ್ಟ್. ಸೊ ಇದರಲ್ಲಿ ಯಾವ ಒಂದು ಆಪ್ಷನ್ ರೈಟ್ ಆಗತ್ತ ನೋಡ್ರಿ. ಬ್ರಾಡ್ ಅಂದ್ರೆ ಏನಾಗತ್ತಾರಿ, ವೈಲ್ಡ್ ಆಗಿರೋದು. ಹೌದ್ರಿ, ವೈಡ್ ಆಗಿರೋದು ಅಥವಾ ಏನಂತೀವ್ರಿ, ತುಂಬಾ ವಿಶಾಲವಾಗಿರೋದು. ಹೌದಾ, ವಿಶಾಲವಾಗಿರೋದು. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಯಾವ ಆಪ್ಷನ್ ರೈಟ್ ಆಗಿರ್ತದ ನೋಡ್ರಿ. ಸಿನೋನಿಮ್ ಅಂದ್ರೆ ಅದರ ಒಂದು ಸೇಮ್ ವರ್ಡ್ ಅಥವಾ ಸೇಮ್ ಮೀನಿಂಗ್ ಅನ್ನ ಕೊಡ್ತಕ್ಕಂಥ ವರ್ಡ್ ಯಾವ್ದಿದೆ? ಇದರಲ್ಲಿ ಸೇಮ್ ಮೀನಿಂಗ್ ಕೊಡತಕ್ಕಂಥ ವರ್ಡ್ ವೈಡ್ ಇದೆ. ಹೌದ್ರಿ, ವೈಡ್ ಅನ್ನೋದು ಏನಾಗಿದೆ, ಬ್ರಾಡ್ ಅಂದ್ರು ವಿಶಾಲ ಮತ್ತೆ ವೈಡ್ ಅಂದ್ರು ಕೂಡ ವಿಶಾಲ. ಸೊ ಹಾಗಾಗಿ ವೈಡ್ ಆಗಿರ್ಬೋದು ಮತ್ತೆ ಬ್ರಾಡ್ ಎರಡು ಏನಾಗಿದಾವ, ಸಿಮಿಲರ್ ವರ್ಡ್ ಆಗಿದಾವ. ಸೊ ಹಾಗಾಗಿ ರೈಟ್ ಆನ್ಸರ್ ಯಾವ್ದಾಗಿರ್ತದ? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದಿ ಆಪ್ಷನ್ ದಟ್ ಕರೆಕ್ಟ್ ದಿ ಸ್ಪೆಲ್ಲಿಂಗ್ ಎರರ್. ಏನದರಿ, ಒಂದು ಈ ಸೆಂಟೆನ್ಸ್ ಅಲ್ಲಿ ಸ್ಪೆಲ್ಲಿಂಗ್ ಎರರ್ ಇರ್ತಕ್ಕಂಥದ್ದು. ಹೌದ್ರಿ, ಇಲ್ಲೊಂದು ಈ ಅಸೈನ್ಮೆಂಟ್ ಅದಲ್ರಿ,
ಈ ಅಸೈನ್ಮೆಂಟ್ ಏನಾಗಿದೆ ಸ್ಪೆಲ್ಲಿಂಗ್ ಎರರ್ ಇದೆ. ಸೊ ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಯಾವುದು ಅಂತೇಳಿ ಚೂಸ್ ಮಾಡಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ 4 ರೀತಿಯ ಒಂದು ವರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ವರ್ಡ್ ಅಥವಾ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಶೋ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ರಿ ಒಂದು ಈಸಿ ಟ್ರಿಕ್ ಅನ್ನ ತಗೊಂಡ್ಬಿಡೋಣ. ಏನು ಗೊತ್ತಿಲ್ಲ ಅಂದಾಗ, ಗೊತ್ತಿದೆ ಅಂದಾಗ ಡೈರೆಕ್ಟ್ ಆಗಿ ಹಾಕ್ತಿವಿ. ಏನು ಗೊತ್ತಿಲ್ಲ ಅಂದಾಗ ಸ್ವಲ್ಪ ಥಿಂಕ್ ಮಾಡಿದ್ರೆ ಆಪ್ಷನ್ಗೆ ಆನ್ಸರ್ನ ಹಾಕ್ಬೋದು. ಹೆಂಗೆ ಅಂತ ನೋಡ್ತಾ ಹೋಗ್ರಿ. ಏನದರಿ ಇಲ್ಲಿ ಇದು ಅಸೈನ್ಮೆಂಟ್ ಅಂತ ಹೆಂಗ್ ಗೊತ್ತಾಗತ್ತೆ ನಮಗೆ? ದಿ ಸ್ಟೂಡೆಂಟ್ಸ್ ಹ್ಯಾಡ್ ರೈಟ್ ಆನ್ ಎಸ್ಸೆ ಆಫ್ ದ ಅಸೈನ್ಮೆಂಟ್. ಅಂದ್ರೆ ಏನ್ ಬರಿತಿದಾರ? ಎಸ್ಸೆನ ಬರಿತಿದಾರ. ಎದಕ್ ಬರಿತಿದಾರ? ತಮ್ಮ ಒಂದು ಅಸೈನ್ಮೆಂಟ್ಗಾಗಿ. ಸೊ ಹಾಗಾಗಿ ಅಸೈನ್ಮೆಂಟ್ ಅಂತ ಗೊತ್ತಾಗ್ಬಿಡ್ತದೆ, ಇದು ಅಸೈನ್ಮೆಂಟ್ ಅಂತಾನೆ. ಸೊ ಹಾಗಾದ್ರೆ ಇದರಲ್ಲಿ ರೈಟ್ ಒಂದು ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ ಯಾವ್ದು ಅಂತ ನೋಡ್ಬೇಕು. ನೋಡ್ರಿ ಇಲ್ಲಿ ತೆಗಿಯೋದಕ್ಕೆ ನೋಡ್ರಿ, ಇಲ್ಲಿ ನೋಡ್ರಿ ಅಸೈನ್ಮೆಂಟ್ ಇದೆಯಾ? ಸೊ ಹಾಗಾದ್ರೆ ಇಲ್ಲಿ ಒಂದು ಅಸೈನ್ಮೆಂಟ್ ಅಂತ ಇದೆ. ಸೊ ಸ್ಪೆಲ್ಲಿಂಗ್ ಏನಾಗಿದೆ? ಎ ಅದ. ಓಕೆ ರೈಟ್, ಅಲ್ಲಿ ಎ ಅದ, ಇಲ್ಲಿ ಎಸ್ ಇದೆ, ಎಲ್ಲ ಅದ ಕರೆಕ್ಟ್ ಅದ. ಬಟ್ ಇಲ್ಲಿ ಎ ಅದ, ಅಲ್ಲೇನದ ಇ ಅದ. ಸೊ ಇದನ್ನ ಬಿಡ್ರಿ, ಫಸ್ಟ್ಲಿ ಇದನ್ನ ಇಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಇದನ್ನ ಹಿಡ್ಕೊಂಡ್ರೆ ಇಲ್ಲಿ ಡಬಲ್ ಎಸ್ ಅದೆ, ಇಲ್ಲಿ ಡಬಲ್ ಎಸ್ ಅದ, ಇಲ್ಲಿ ಡಬಲ್ ಎಸ್ ಅದ. ಹೌದ್ರಿ, ಡಬಲ್ ಎಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ರಿಮೆಂಬರ್ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ. ಅವಾಗ ನೋಡ್ರಿ ಇಲ್ಲಿ ಡಬಲ್ ಎಸ್ ಅದ, ಇಲ್ಲಿ ಡಬಲ್ ಎಸ್ ಅದ, ಇಲ್ಲಿ ಡಬಲ್ ಎಸ್ ಅದ. ಅಂದ್ರೆ ಆಪ್ಷನ್ ಗಳಲ್ಲಿ ಜಾಸ್ತಿ ಯಾವ್ದನ್ನ ಕೊಟ್ಟಿದಾರ? ಡಬಲ್ ಎಸ್ ಇರ್ತಕ್ಕಂಥದ್ದು ಜಾಸ್ತಿ ಕೊಟ್ಟಿದಾರ. ಹೌದ್ರಿ, ಹಾಗಾದ್ರೆ ಇವಾಗ ಏನ್ ಮಾಡ್ತಾರ? ಇದು ತಪ್ಪು ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕ್ರೆ ಇದನ್ನ ತೆಗೆದು ಬಿಡಬೇಕು. ಬಿಕಾಸ್ 3 ಕೊಟ್ಟಿದಾರೆ, ಎಸ್ 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 ಅಂತ ಡಬಲ್ ಎಸ್ ಗಳನ್ನ ಕೊಟ್ಟಿದಾರ. ಸೊ ಇದನ್ನ ಇನ್ನು ಇದರಲ್ಲಿ ಏನ್ ಮಾಡ್ಬೇಕು? ನಾವು ರಿಮೂವ್ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಡಬಲ್ ಎಸ್ ಅದ, ಓಕೆ ಇಲ್ಲಿ ಡಬಲ್ ಎಸ್ ಅದ, ಇಲ್ಲಿ ಡಬಲ್ ಎಸ್ ಅದ. ಆದ್ರೆ ಎಲ್ಲಾ ಕಡೆ ಎ ಅದ, ಆದ್ರೆ ಇಲ್ಲಿ ಏನದ ಇ ಅದ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗಿರ್ತದೆ. ಹೌದ್ರಿ, ಇವು 2 ಆಪ್ಷನ್ ಅಲ್ಲಿ ನಾವು ಚೂಸ್ ಅನ್ನ ಮಾಡ್ಬೇಕಾಗಿರ್ತದೆ. ನೋಡ್ರಿ ಇವಾಗ ಎ ಡಬಲ್ ಎಸ್ ಐ, ಎ ಡಬಲ್ ಎಸ್ ಐ ಎಲ್ಲ ಕರೆಕ್ಟ್ ಅದ, ಐ ಅದ, ಇದ ಎಲ್ಲ ಕರೆಕ್ಟ್ ಇದಾವ. ಆದ್ರೆ ಇಲ್ಲಿ ಏನದ? ಇಲ್ಲಿ ಇ ಅದ, ಇಲ್ಲಿ ಎ ಅದ. ಹಾಗಾದ್ರೆ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡ್ಬೇಕಲ್ಲ. ಸೊ ಇವಾಗ ನೋಡ್ರಿ ಏನದ? ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಆಲ್ಮೋಸ್ಟ್ ಕರೆಕ್ಟ್ ಆನ್ಸರ್ಗಳನ್ನ ನಿಯರ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗ್ಸ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಹಾಗಾಗಿ ಯಾವ್ದಾಗಿರ್ತದ? ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅಂಡರ್ಸ್ಟುಡ್ ಆಯ್ತ್ರಿ? ಏನದರಿ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂತ ಕೊಡ್ತಾರೆ. ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಸೊ ಮಿಡಲ್ ಅಲ್ಲಿ ಏನ್ ಮಾಡಿದಾರೆ? ಬ್ಲಾಂಕೆಟ್ಸ್ ಅನ್ನ ಕೊಟ್ಟಿರ್ತಾರ, ಬ್ಲಾಂಕ್ ಗಳನ್ನ ಬಿಟ್ಟಿರ್ತಾರ. ಸೊ ಅದರಲ್ಲಿ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಆಪ್ಷನ್ ಗಳನ್ನ ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಏನದ? ಈ ಒಂದು ಪ್ಯಾಸೇಜ್ ಅನ್ನ ಫಸ್ಟ್ಲಿ ಏನ್ ಮಾಡ್ಬೇಕು? ಕಂಪ್ಲೀಟ್ ಆಗಿ ರೀಡ್ ಮಾಡ್ಬೇಕಾಗಿರ್ತದೆ. ಸೊ ಒಂದ್ಸಲಿ ರೀಡ್ ಮಾಡೋಣ. ಇಟ್ ಈಸ್ ಲಿಬರ್ಟಿ unrestrained in a very dash, sorry, starting illada, there is a dash sense of freedom about being alone in a carriage that is jolting noisily through the night. ಇದೊಂದೇನಾಗಿದೆ? ಒಂದು ಸೆಂಟೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೆಕ್ಸ್ಟ್ ನೋಡೋಣ. ನಮ್ಗೆ ಏನ್ ಬೇಕಾಗಿದೆ? ಇದು ಒಂದು ಬೇಕಾಗಿದೆ. ಈ ಒಂದು ಆಪ್ಷನ್ ಫಸ್ಟ್ ಇರ್ತಕ್ಕಂಥದ್ದು, ಫಸ್ಟ್ ಒಂದು ಬ್ಲಾಂಕೆಟ್ ಇದೆಯಲ್ಲ, ಅದಕ್ಕೆ ಆನ್ಸರ್ನ ನೀಡಬೇಕಾಗಿದೆ. ಸೊ ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ಆಗಿ ಒಂದ್ಸಲ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು? ನಾವು ಪ್ಯಾರಾಗ್ರಾಫ್ ಅನ್ನ ರೀಡ್ ಮಾಡ್ಬೇಕಾಗತ್ತ. ಬಿಕಾಸ್ ಅದು ಯಾವ ಟೆನ್ಸ್ ಅಲ್ಲಿ ಇದೆ ಅಥವಾ ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕಾಗಿರ್ತದ. ನೋಡ್ರಿ, ಇಟ್ ಈಸ್ ಅ ಲಿಬರ್ಟಿ ಅಂಡರ್ಸ್ಟ್ಯಾಂಡ್ ಇನ್ ಅ ವೆರಿ ಡ್ಯಾಶ್ ಫ್ರಾಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನದ? ಯು ಕ್ಯಾನ್ ಡೂ ಎನಿಥಿಂಗ್ ಯು ಲೈಕ್. ಯು ಕ್ಯಾನ್ talk to dash as loud as you please and no one will hear you. You can have that argument out with Johns and roll him triumphantly in the dust. Blank fear of a counterlock. You can stand on your head and no one will see you. Right? You can sing or dance a 2-step or practice a golf stroke. Dash play marbles on the floor without let or hindrance. ಸೊ ಇದೇನಾಗಿದೆ? ಒಂದು ಪ್ಯಾಸೇಜ್ ಆಗಿದೆ. ಸೊ ಇದರಲ್ಲಿ ಏನ್ ಮಾಡಿದಾರ? ಸಮ್ ಬ್ಲಾಂಕೆಟ್ ಅನ್ನ ಬಿಟ್ಟಿದ್ದಾರೆ. ಸೊ ಯಾವ ಒಂದು ಬ್ಲಾಂಕೆಟ್ ಅಲ್ಲಿ
ಈಗ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ನೋಡ್ರಿ, ಫಸ್ಟ್ ಬ್ಲಾಂಕೆಟ್ ಅನ್ನ ತುಂಬೋದಕ್ಕೆ ಇಲ್ಲಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ, ದೇರ್ ಈಸ್ ಅ ಸೆನ್ಸ್ ಆಫ್ ಫ್ರೀಡಮ್ ಅಂಡ್ ಬೀಯಿಂಗ್ ಅಲೋನ್ ಇನ್ ಅ ಕ್ಯಾರಿಯೇಜ್ ದಟ್ ಜಾಲ್ಟಿಂಗ್ ನಾಯ್ಸ್ಲಿ ಥ್ರೂ ದಿ ನೈಟ್. ಏನಾಗ್ತಿದ್ದಾರೆ ಇಲ್ಲಿ ಈ ಒಂದು ಸೆಂಟೆನ್ಸ್ ಅಲ್ಲಿ ಏನ್ ಕೊಟ್ಟಿದಾರ, ಫ್ರೀಡಮ್, ಫ್ರೀಡಮ್ ಅಂದ್ರೆ ಜಾಯ್ಫುಲ್ ಆಗಿರ್ತಕ್ಕಂಥದ್ದು ಅಥವಾ ಫ್ರೀಡಮ್ ಆಗಿರೋದು. ಅದ್ರ ಜೊತೆಗೆ ಈ ಒಂದು ಪ್ಯಾರಾಗ್ರಾಫ್ ಎದ್ರ ಬಗ್ಗೆ ಹೇಳ್ತಾ ಇದೆ, ಜಾಯ್ಫುಲ್ ಬಗ್ಗೆ. ಜಾಯ್ಫುಲ್ ಅಂದ್ರೆ ಖುಷಿಯಾಗಿರೋದ್ರ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಆಗಿರ್ತಕ್ಕಂಥ ವರ್ಡ್ಗಳನ್ನ ತಗೊಳ್ಬೇಕಾಗಿರ್ತದ. ನೋಡ್ರಿ, ಟೆಡಿಶಿಯಸ್ ಅಂತ ಇದೆ, ಟೆಡಿಯಸ್ ಅಂತ ಇದೆ, ಆಮೇಲೆ ಪ್ಲೆಸೆಂಟ್ ಅಂತ ಇದೆ, ಆಮೇಲೆ ಬೇಲ್ಫುಲ್, ಫೋರ್ತ್ ಒನ್ ಏನದ ಕಂಟೆಂಪ್ಚುಯಸ್ ಅಂತ ಇದೆ, ಕಂಟೆಂಪ್ಚುಯಸ್ ಅಂತ ಇದೆ. ಸೊ ಇದರಲ್ಲಿ ಯಾವ ಒಂದು ಆಪ್ಷನ್ ರೈಟ್ ಆಗಿರ್ತದ, ಫಸ್ಟ್ ಒನ್ ನೋಡ್ರಿ. ಟೆಡಿಶಿಯಸ್ ಅಂದ್ರೆ ಬೇಸರವಾಗಿರೋದು, ಏನಾಗಿರೋದು ಬೇಸರವಾಗಿರೋದು. ಪ್ಲೆಸೆಂಟ್ ಅಂದ್ರೆ ಹ್ಯಾಪಿ ಆಗಿರೋದು, ಹೌದ್ರಿ, ತುಂಬಾ ಖುಷಿಯಾಗಿರೋದು ಅಥವಾ ಹೆಂಗ್ರಿ ಫ್ರೆಂಡ್ಲಿ ಇರೋದು, ತುಂಬಾ ಇದನ್ನಿರೋದು, ಹೌದ್ರಿ, ಹ್ಯಾಪಿಫುಲ್ ಆಗಿರೋದು. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಪ್ಲೆಸೆಂಟ್ ಅನ್ನೋದೇನಾಗಿರ್ತದ ಈ ಒಂದು ಆಪ್ಷನ್, ಆಪ್ಷನ್ ಬಿ ಅನ್ನೋದೇನಾಗಿರ್ತದ ಫಸ್ಟ್ ಬ್ಲಾಂಕೆಟ್ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗತ್ತ ಕೂತ್ಕೊಳ್ಳುತ್ತ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರ್ತದ. ಬೇಲ್ಫುಲ್ ಅನ್ನೋದು ಕೂಡ ನೆಗೆಟಿವ್ ಅಲ್ಲಿ ಶೋ ಮಾಡ್ತೀವಿ, ಕಂಟೆಂಪ್ಚುಯಸ್ ಅನ್ನೋದು ಕೂಡ ನೆಗೆಟಿವ್ ಅಲ್ಲಿ ಶೋ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರ್ತದ. ನೋಡಿದ್ವಿ ನೆಕ್ಸ್ಟ್ ಕ್ವಶನ್ ಏನದ ರೀ, ಆಗ್ಲೇ ಓದಿದ್ದೀವಿ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ 2 ಅಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಆಪ್ಷನ್ 2 ಅಂದ್ರೆ ಅಥವಾ ಬ್ಲಾಂಕೆಟ್ 2 ಅಲ್ಲಿ ನಾವು ಆಪ್ಷನ್ ಗಳನ್ನ ಫಿಲ್ ಮಾಡ್ಬೇಕಾಗಿದೆ. ಇಲ್ಲಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ, ಹೌದ್ರಿ, 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಆಪ್ಷನ್ ಏನಿದೆ, ಹ್ಯೂಮರ್ ಅಂತಿದೆ, ನೆಕ್ಸ್ಟ್ ಮಿಸರೇಬಲ್ ಇದೆ, ನೆಕ್ಸ್ಟ್ ಡಿಸ್ಟ್ರೇಬಲ್ ಇದೆ, ಇನ್ನೊಂದು ಅಗ್ರಿಯೇಬಲ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, 4 ರೀತಿಯಾಗಿರ್ತಕ್ಕಂಥ ಏನ್ ಕೊಟ್ಟಿದ್ದಾರೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ರಿ, ಹ್ಯೂಮರಸ್ ಅಂದ್ರೆ ಏನ್ರಿ, ಹ್ಯೂಮರಸ್ ಅಂದ್ರೆ ಹಾಸ್ಯವಾಗಿರೋದು, ಹಾಸ್ಯ ಮಾಡೋದು, ಹೌದ್ರಿ, ಹಾಸ್ಯ ಮಾಡೋದು ಇರ್ತದ. ಮಿಸರೇಬಲ್ ಅಂದ್ರೆ ತುಂಬಾ ದುಃಖದಿಂದ ಇರೋದು, ಏನ್ರಿ, ದುಃಖದಿಂದ ಇರೋದು. ಡಿಸ್ಟ್ರೇಬಲ್ ಅಂದ್ರೆ ಏನ್ರಿ, ಇದೇನಾಗುತ್ತೆ, ಇದು ಕೂಡ ನೆಗೆಟಿವ್ ಇರೋದು ಅಥವಾ ಇದು ಕೂಡ ಒಪ್ಕೊಳ್ಳದೆ ಇರತಕ್ಕಂಥದ್ದು. ಇನ್ನು ಅಗ್ರಿಯೇಬಲ್ ಅಂದ್ರೆ ಏನ್ರಿ, ಅದಕ್ಕೆ ಒಪ್ಕೊಳ್ತಕ್ಕಂಥದ್ದು. ಸೊ ಅಗ್ರಿಯೇಬಲ್ ಅಂದ್ರೆ ಒಪ್ಕೊಳ್ತಕ್ಕಂಥದ್ದು, ಹೌದ್ರಿ, ಒಪ್ಕೊಳ್ಳೋದು. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಏನದ ಆಪ್ಷನ್ 2 ಅಲ್ಲಿ ನೋಡ್ರಿ, ಇಟ್ಸ್ ಲಿಬರ್ಟಿ ಅಂಡರ್ಸ್ಟ್ಯಾಂಡ್ ಇನ್ ಅ ವೆರಿ ಡ್ಯಾಶ್ ಫ್ರಾಮ್. ಈ ಒಂದು ಪ್ಯಾಸೇಜ್ ನಮ್ಗೆ ಏನ್ ಹೇಳುತ್ತಾ, ಪಾಸಿಟಿವ್ ಅನ್ನ ಕೊಡ್ತಾ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಪಾಸಿಟಿವ್ ಇರ್ತಕ್ಕಂಥ ಒಂದು ಇದ್ಯಾವ್ದಿದೆ, ವರ್ಡ್ ಯಾವ್ದಿದೆ, ಅಗ್ರಿಯೇಬಲ್. ಅಂದ್ರೆ ಇಲ್ಲೇನಾಗತ್ರಿ, ಅಗ್ರಿಯೇಬಲ್, ಅಗ್ರಿಯೇಬಲ್ ಅಂತಕ್ಕಂಥದ್ದು ಒಂದು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಸೆಟ್ ಆಗ್ತದ. ಸೊ ಹಾಗಾಗಿ ಇದೇನಾಗಿರ್ತದ್ರಿ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರ್ತದ. ಮೂಟ್ ದಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಯಾವ್ದು ಬೇಕಾಗಿದೆ, ಬ್ಲಾಂಕೆಟ್ ನಂಬರ್ 4. ಬ್ಲಾಂಕೆಟ್ ನಂಬರ್ 4 ಎಲ್ಲಿದೆ, ಇಲ್ಲಿ ಈ ಒಂದು ಜಾಗದಲ್ಲಿ ಅಥವಾ ಈ ಒಂದು ಬ್ಲಾಂಕ್ದಲ್ಲಿ ಯಾವ ಒಂದು ಆಪ್ಷನ್ ಅನ್ನ ಫಿಲ್ ಮಾಡಬೇಕು ಅಂತ ತಗೊಂಡ್ರಿ. ನೋಡ್ರಿ, ಆಪ್ಷನ್ ಏನಿದಾವ, ವಿತೌಟ್ ಇದೆ, ಇನ್ ಇದೆ, ವಿತ್ ಇದೆ, ಫಾರ್ ಇದೆ. ನೋಡ್ರಿ ಏನದ ಸೆಂಟೆನ್ಸ್ ಏನದ, you can have that argument out with joints and roll him triumphantly in the dust dash fear of a counter stroke. ನೋಡ್ರಿ, ಇಲ್ಲಿ ಏನ್ ಬರ್ತದ, ಪಿಯರ್ ಅಂತ ವರ್ಡ್ ಇದೆಯಾ. ಪಿಯರ್ ಅನ್ನೋದೇನಾಗಿರ್ತದ, ಈ ಒಂದು ಪ್ಯಾರಾಗ್ರಾಫ್ ಎದ್ರ ಬಗ್ಗೆ ಹೇಳ್ತಾ ಇದೆ, ಪಾಸಿಟಿವ್ ಆಗಿ ಅಥವಾ ಒಂಥರ ಪಾಸಿಟಿವ್ನೆಸ್ ಅನ್ನ ಶೋ ಮಾಡ್ತಾ ಇದೆ, ಅಂದ್ರೆ ಜಾಯ್ಫುಲ್ ಅನ್ನ ಶೋ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲೇನ್ ಬರ್ತದ, ವಿತೌಟ್ ಫಿಯರ್ ಅಂತ ನೋಡ್ತೀವಿ. ಅಂದ್ರೆ ವಿತೌಟ್ ಯಾವ್ದಿದೆ, ಆಪ್ಷನ್ ನಂಬರ್ ಎ ಇದೆಲ್ಲ, ಆಪ್ಷನ್ ನಂಬರ್ ಎ ವಿತೌಟ್ ಫಿಯರ್ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ, ಫಿಫ್ತ್ ಕ್ವಶನ್ ಏನಾಗಿದೆ ನೋಡ್ರಿ, ಇಲ್ಲದ ಫಿಫ್ತ್ ಬ್ಲಾಂಕೆಟ್ ಇಲ್ಲದ. ಸೊ ಈ ಬ್ಲಾಂಕೆಟ್ ಅಲ್ಲಿ ಯಾವ ಒಂದು ಸರಿಯಾದ ಆಪ್ಷನ್ ರೈಟ್ ಆಗತ್ತ ನೋಡ್ರಿ. ಬಿಕಾಸ್ ಅದ ಆಪ್ಷನ್ ಎ, ಆಪ್ಷನ್ ಬಿ ಆರ್ ಅದ, ಆಪ್ಷನ್ ಬಿ ಏಟ್ ಅದ, ಆಪ್ಷನ್ ಬಿ ಆಪ್ಷನ್ ಡಿ ಬಟ್ ಅದ. ಸೊ ನೋಡ್ರಿ, ಇಲ್ಲಿ ಒಂದು ಓದ್ರಿ ಇದನ್ನ, ಇಲ್ಲಿದ ನೋಡ್ರಿ. ಯು ಕ್ಯಾನ್ ಸ್ಟ್ಯಾಂಡ್ ಆನ್ ಯುವರ್ ಹೆಡ್ ಅಂಡ್ ನೋ ಒನ್ ವಿಲ್ ಸಿ ಯು, ರೈಟ್. ಯು ಕ್ಯಾನ್ ಸಿಂಗ್ ಆರ್ ಡಾನ್ಸ್ ಅ 2 ಸ್ಟೆಪ್ ಆರ್ ಪ್ರಾಕ್ಟೀಸ್ ಅ ಗಾಲ್ಫ್ ಸ್ಟ್ರೋಕ್. ಅಂದ್ರೆ ಏನ್ ಮಾಡಿದಾರ, ಆರ್ ಅಂತಕ್ಕಂಥದ್ದು ಯೂಸ್ ಮಾಡ್ತಾ ಇದಾರ. ಯಾಕೆ ಆರ್ನ ಯೂಸ್ ಮಾಡಿದಾರ, ಬಿಕಾಸ್ ಅಥವಾ ಅಂತ ಹೇಳುವಾಗ,
ಹೌದ್ರಿ, ಅಥವಾ ಅಂತ ಹೇಳುವಾಗ ಅಂದ್ರೆ ಚಾಯ್ಸ್ ಅನ್ನ ಹೇಳುವಾಗ. ಇಲ್ಲಿ ನೋಡ್ರಿ ಗಾಲ್ಫ್ ಆಡ್ತಿದಾರ, ಅದ್ರ ಜೊತೆಗೆ ಅಥವಾ ಪ್ಲೇ ಮಾರ್ಬಲ್ಸ್ ಆನ್ ದಿ ಫ್ಲೋರ್ ಅಂದ್ರೆ ಏನ್ ಮಾಡ್ತಿದಾರ, ಪ್ಲೇ ಮಾರ್ಬಲ್ಸ್ ಅಂದ್ರೆ ಗೋಲಿಗಳನ್ನ ಎಲ್ಲಿ ಆಡ್ತಿದಾರ, ಆನ್ ದಿ ಫ್ಲೋರ್ ಮೇಲೆ ಆಟ ಆಡ್ಬೋದು ಅಂತ ಹೇಳ್ತಿದಾರ. ಅಂದ್ರೆ ಇಲ್ಲೇನ್ ಕೊಡ್ತಿದಾರ, ಆರ್ ಅಂತ ಯಾಕೆ ಕೊಡ್ತಿದಾರ, ಅಥವಾ ಅಂತ ಯಾಕೆ ಕೊಡ್ತಿದಾರ, ಬಿಕಾಸ್ ಆಫ್ ದಿ ಚಾಯ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಹೇಳ್ತಿದಾರ. ಸೊ ಹಾಗಾಗಿ ಆರ್ ಅಂತಕ್ಕಂಥ ಏನಾಗಿರ್ತದ, ಆಪ್ಷನ್ ರೈಟ್ ಆಗಿರ್ತದ. ಇವೇನಾಗಿರ್ತಾವ, ಆರ್ ಎಟ್ ಇವೆಲ್ಲ ಏನಾಗಿರ್ತಾವ, ಪ್ರಿಪೋಸಿಷನ್ಸ್ ಆಗಿರ್ತಾವ. ಸೊ ಹಾಗಾಗಿ ಆರ್ ಅಂತಕ್ಕಂಥದ್ದು ಏನಾಗಿದೆ, ಸಾರಿ ಇವೇನಾಗಿರ್ತಾವ ಕಂಜಕ್ಷನ್ಸ್. ಸೊ ಇಲ್ಲಿ ನೋಡ್ರಿ ಕಂಜಕ್ಷನ್ ಏನಾಗಿದೆ, ಆರ್ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಆಗಿರ್ತದ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಥ್ಯಾಂಕ್ ಯು. ಇಲ್ಲಿಗೆ ಈ ಒಂದು ಕ್ಲಾಸ್ ಎಂಡ್ ಆಗ್ತದ. ಸೊ ಇದರ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.